ಶೀಘ್ರದಲ್ಲೇ ಗೋಪಿ ಯಾವುದೋ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗುವುದು ಖಚಿತ. ವಿವಿಧ ಪಕ್ಷಗಳದ್ದು ತೊರೆದು ಕೆಎಂಕೆ ಬಣಕ್ಕೆ ಸೇರ್ಪಡೆಯಾದ ಗ್ರಾಮಸ್ಥರು. ಚಿಂತಾಮಣಿ ಶೀಘ್ರದಲ್ಲೇ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಸಿಹಿ ಸುದ್ದಿ ಸಿಗಲಿದೆ. ಶೀಘ್ರದಲ್ಲಿ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ವೇಣುಗೋಪಾಲ್ ಅಲಿಯಾಸ್ ಗೋಪಿ ಅವರು ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷದಲ್ಲಿ ಗುರುತಿಸಿಕೊಳ್ಳುವುದು ಖಚಿತ ಎಂದು ಟ್ರಸ್ಟ್ನ ಮುಖಂಡರಾದ ಮಂಜುನಾಥಾಚಾರ್ಯ ಅವರು ಹೇಳಿದರು. ತಾಲೂಕಿನ ಕಸಬಾ ಹೋಬಳಿ ಆನೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಪಕ್ಷಗಳ ನಾಯಕರಿಂದ ಸೇರ್ಪಡೆಯಾಗುವುದಕ್ಕೆ ಕರೆಗಳು ಬರ್ತಿವೆ ಎಂದ ಅವರು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗೋಪಿ ಅವರು ಸ್ಪರ್ಧಿಸುವುದು ಖಚಿತ ಎಂದು ಹೇಳಿದರು. ನಂತರ ವೇಣುಗೋಪಾಲ್ ಅಲಿಯಾಸ್ ಗೋಪಿ ಅವರು ಮಾತನಾಡಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ವಿಫಲರಾಗಿದ್ದಾರೆ. ಕ್ಷೇತ್ರದಲ್ಲಿ ಹಲವು ಕಡೆ ಕಳಪೆ ಕಾಮಗಾರಿಗಳಾಗಿದ್ದು ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ ಎಂದು ದೂರಿದವರು, ನನಗೆ ಒಂದು ಬಾರಿ ಶಾಸಕರನ್ನಾಗಿ ಮಾಡಿ ನಾನು ನಿಮ್ಮ ಜೊತೆಗಿದ್ದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶ್ರೀನಿವಾಸ್ ನರ್ಸರಿ, ರಾವಪ್ಪ ನಾರಾಯಣಸ್ವಾಮಿ, ರಾಜಣ್ಣ, ಚಲಪತಿ ನಾರಾಯಣಸ್ವಾಮಿ, ನರಸಿಂಹ, ನಿವೃತ್ತ ಪೊಲೀಸ್ ಅಧಿಕಾರಿ ಚೌಡಪ್ಪ ಸೇರಿದಂತೆ ಹಲವು ಮಂದಿ ವಿವಿಧ ಪಕ್ಷಗಳನ್ನು ತೊರೆದು ಕೆಎಂಕೆ ಬಣಕ್ಕೆ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಕೆಎಂ ರಾಜಶೇಖರ ರೆಡ್ಡಿ, ಪೆದ್ದೂರು ನಾಗರಾಜ ರೆಡ್ಡಿ, ವಕೀಲರಾದ ವೀರಭದ್ರಪ್ಪ, ಹಾದಿಗೆರೆ ಖಲೀಲ್, ಗುಟ್ಟೂರು ಜಯರಾಮ್ ರೆಡ್ಡಿ, ದೊಡ್ಡಹಳ್ಳಿ ಶ್ರೀರಾಮ್, ದೊಡ್ಡಬೊಮ್ಮನಹಳ್ಳಿ ನಾಗರಾಜ್, ಚಿಟಿಕಲ ಮಂಜು, ಅಜಹರ್ ಖಾನ್, ಆಲಂಗಿರಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಗಿನ ಕಾಲದ ಪರಿಸ್ಥಿತಿಯಲ್ಲಿ ಮನುಷ್ಯನ್ ನೋಡೋದು ಕಷ್ಟ ಆಗಿತ್ತು. ಮನೆಯಿಂದ ಒಬ್ಬರಿಂದ ಆಚೆ ಬರುವಂತ ಕಷ್ಟ ಕಾಲದಲ್ಲಿ ನಮ್ಮ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಮುಖಂಡರ ನೇತೃತ್ವದಲ್ಲಿ ಇಡೀ ತಾಲೂಕಿನಾದ್ಯಂತ ಆಹಾರ ಕಿಟ್ಗಳನ್ನು ಹಚ್ಚುವಂತ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ. ನಿರಂತರವಾಗಿ 30-45 ಸಾವಿರ ಕಿಟ್ಗಳನ್ನು ನಮ್ಮ ತಾಲೂಕಿನಾದ್ಯಂತ ಹಂಚಿದ್ವಿ. ಅಷ್ಟೊಂದು ಕರೋನಾ ಕಡಿಮೆ ಆದ್ಮೇಲೆ ನಿಲ್ಸಿದ್ವಿ ಅಂತ ಆದ್ಮೇಲೆ ಸುಮ್ಮನೆ ಇರಲಿಲ್ಲ. ಸುಮ್ಮನೆವರೆಗೂ ಮುಂದೆ ಬರುವ ದಿನಗಳವರೆಗೂ ನಾವು ನಿರಂತರವಾಗಿ ಜನರೊಟ್ಟಿಗೆ ಇರಬೇಕು, ಜನರ ಸಮಸ್ಯೆಗಳನ್ನ ಆಲಿಸಬೇಕು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಡೀ ಚಿಂತಾಮಣಿಯಾದ್ಯಂತ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಎರಡನೇದಾಗಿ ಮಹಿಳೆಯರು ಸಬಲೀಕರಣಕ್ಕೋಸ್ಕರ ಮಹಿಳೆಯರಿಗಾಗಿ ಟೈಲರಿಂಗ್ ತರಬೇತಿಗಳನ್ನು ಕೊಟ್ವಿ. ಅನೇಕ ರೀತಿಯಾದ ಉದ್ಯೋಗಗಳನ್ನು ಕಲ್ಪಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದ್ವಿ. ಅದೇ ರೀತಿ ಯುವಕರಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಟ್ವಿ. ವಿದ್ಯಾವಂತರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಕೊಟ್ವಿ. ಅತಿ ಹೆಚ್ಚಾಗಿ ಅಂಕಗಳು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ವಿ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಇಡೀ ತಾಲೂಕಿನಾದ್ಯಂತ ಮನೆ ಮಾತಾಗಿ ಕೆಲಸ ಮಾಡಿರೋರು. ಆರೋಗ್ಯದ ಬಗ್ಗೆ ಬಂದಾಗ ಇದೇ ಚಿಂತಾಮಣಿ ತಾಲೂಕಿನಲ್ಲಿ ಕಸಬಾ ಹೋಬಳಿಯ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಕ್ಯಾಂಪ್ ಇಟ್ಬಿಟ್ಟು ಮನೆಗೆ ಹೋಗ್ತಾರೆ. ಮುರುಗಮಲ್ಲದಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡಿದ್ರೆ ಇವತ್ತು ಬಂದಂತ ಜನ ಇವತ್ತು ಬೆಳಗ್ಗೆ ಹಾಸ್ಪಿಟ್ಲ್ಗಳು ಬಸ್ಸಲ್ಲಿ ಬಂದು ಅಲ್ಲಿದ್ದು ಹಾಸ್ಪಿಟ್ಲ್ ಅಲ್ಲಿ ಆಪರೇಷನ್ಗಳು ಮಾಡಿಕೊಂಡು ಅಣ್ಣ ದೇವ್ರು ಒಳ್ಳೇದ್ ಮಾಡ್ಲಿ. ಜಾಯಿಂಟ್ ಅಭಿವೃದ್ಧಿ ಇಲ್ಲ. ಇವತ್ತು BDA ಇದೆ, ಬೆಂಗಳೂರಾಗ ಗೃಹ ಮಂಡಳಿ ಇದೆ, ಅವರೆಲ್ಲ ಬಂದು ಸೈಟ್ ಮಾಡ್ತಾ ಇದ್ದಾರೆ. ಆ ಪ್ರಾಧಿಕಾರ ಮಲ್ಕೊಂಡಿದ್ದು ನಿದ್ದೆ ಮಾಡ್ತಾ ಇದೆ. ದಯವಿಟ್ಟು ಮಾಧ್ಯಮ ಮಿತ್ರರು, ನಿಮ್ಮ ಪ್ರಾಧಿಕಾರದಿಂದ ಒಂದು 20 ಎಕರೆನೋ 50 ಎಕರೆನೋ ಅಭಿವೃದ್ಧಿ ಮಾಡ್ರಿ. ಜಾಯಿಂಟ್ ವೋಚರ್ಗೆ ಆ ಅಭಿವೃದ್ಧಿಗೆ ನಾವು ದುಡ್ಡು ಕಟ್ತೀರಿ. ಸೈಟ್ ಒಂದು ಬೆಲೆ ಫಿಕ್ಸ್ ಮಾಡಿ ಕಾರ್ಮಿಕರಿಗೆ ಕೊಡ್ರಿ, ಮಾಧ್ಯಮ ಮಿತ್ರರಿಗೆ ಕೊಡ್ರಿ. ಅದು 50,000ನೋ ಲಕ್ಷನೋ 20-30 ಸೈಟ್ ಆಗ್ಲಿ, 30-40 ಸೈಟ್ ಆಗ್ಲಿ ನಿಮ್ ಸರ್ಕಾರಕ್ಕೆ ನಾವು ಕೊಡ್ತೀರಿ ಅಂತ ಕೇಳಿ ಜನ ಕಟ್ಟುವಂತವ್ರಿದ್ದಾರೆ. ಅವ್ರು ಮಲ್ಕೊಂಡು ನಿದ್ದೆ ಮಾಡಿ ಸಂಬಳ ತಗೊಂಡು ಹೋಗೋದಕ್ಕೆ ಆ ಪ್ರಾಧಿಕಾರನ ಇಕ್ಕೋದು ತಪ್ಪು. ಆ ಪ್ರಾಧಿಕಾರ ಚಲನೆಯಲ್ಲಿರ್ಬೇಕು. ಆದ್ರಿಂದ ದಯವಿಟ್ಟು ಕೆಲವು ವಿಚಾರಗಳು, ಕೆಲವರು ಯಾವುದೇ ಡಿಪಾರ್ಟ್ಮೆಂಟ್ಗಳು ಗೊತ್ತಿಲ್ದಿರ ಅಧಿಕಾರ ಸಿಕ್ಕಿರ್ತದೆ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಒಬ್ಬ ಡಾಕ್ಟರ್ ತಗೋತೀರಿ, ಇವ್ನು 20 ವರ್ಷನೋ 10 ವರ್ಷನೋ ಅನುಭವನ ಒಳ್ಳೆ ಡಾಕ್ಟ್ರು ಅಂತ ಹೇಳ್ತೀರಿ. ಒಬ್ಬ ಇಂಜಿನಿಯರ್ ತಗೋತೀರಿ, ಮನೆ ಕಟ್ಟೋದಕ್ಕೆ ಇವ್ನು ಒಳ್ಳೆ ಇಂಜಿನಿಯರ್, ಇವ್ನು 30 ವರ್ಷ 500 ಅನುಭವ ಐತೆ ಅಂತೀರಿ. ಲಾಯರ್ ಹತ್ರ ಹೋಗ್ತೀರಿ, ಏನೋ ಒಂದು ಕೇಸ್ ಕೊಡೋದಕ್ಕೆ, ಎಲ್ಲರ ಹತ್ರ ನೋಡ್ತೀರಿ. ಅದೇ ವೋಟ್ ಹಾಕೋವಾಗ ಇವನು ಎಷ್ಟು ವರ್ಷ ಅನುಭವ ಐತೆ, ಇವನು ಏನು ಮಾಡ್ತಾನೆ, ಇವನು ಏನು, ನಮ್ಮ ಭವಿಷ್ಯ ಏನು, ಇವನ್ ನಾಳೆ ಮಕ್ಕಳಲ್ಲಿ ನಮ್ಮ ಮಗದಲ್ಲಿ ನಗು ಬರಬೇಕು, ರೈತನ ಬೆಳೆದಂತ ಬೆಳೆಗೆ ಬೆಂಬಲ ಬೆಳೆ ಸಿಕ್ಕಬೇಕು, ರೈತರ ಮಕ್ಕಳ ವಿದ್ಯಾವಂತರುಗಳು, ಲಾಯರ್ಗಳು, ಡಾಕ್ಟರ್ಗಳು, ಬಡವರ ಮಕ್ಕಳು ವಿದ್ಯಾವಂತರಾಗಿ ಉನ್ನತ ಎಜುಕೇಶನ್ಗಳು ಪಡೆದು ಹಾಸ್ಟೆಲ್ಗಳಲ್ಲಿ ಸೀಟು, ಓದುವಂಥ ಉನ್ನತ ಕಾಲೇಜುಗಳಲ್ಲಿ ಅವ್ರ ವಿದ್ಯಾಭ್ಯಾಸ ಆಗಿ
ಅವರೊಂದು ಅಧಿಕಾರದಲ್ಲಿ ಬಂದಾಗೆ ಈ ದೇಶ ಉದ್ಧಾರ ಆಗೋದು ಅಂತೇಳಿ ನಮ್ದಂತ ವ್ಯಕ್ತಿ ನಾನು. ಯಾಕಪ್ಪ ಅಂದ್ರೆ KM ಕೃಷ್ಣಾರೆಡ್ಡಿ ಅವರು, ಬೈರೇಗೌಡರು, ರಾಜಗೋಪಾಲ್ ಅವರು ಅವರೆಲ್ಲ ಹಾಕೊಟ್ಟಂತ ಹಾದಿ, ಬಡವರು ಹೆಣ್ಮಕ್ಳು ಮನೆಯಲ್ಲಿ ಆ ತಾಯಂದ್ರು ನಗುಮುಖದಲ್ಲಿರಬೇಕು, ಅವ್ರ ಮನೆಯಲ್ಲಿದ್ದು ಒಂದು 20,000 ಸಂಪಾದನೆ ಮಾಡಬೇಕು. ಹೇನುಗಾರಿಕೆ ಹೆಂಗ್ ಮಾಡ್ತಾ ಇದ್ದಾರೆ ಹಂಗೆ ಒಂದು ಟೈಲರಿಂಗ್ ಆಗ್ಬೋದು, ಒಂದು ಗುಡಿ ಕಾರ್ಮಿಕ ಕೆಲಸಗಳಾಗ್ಬೋದು, ಗುಡಿ ಕೈಗಾರಿಕೆಗಳಾಗ್ಬೋದು, ಮನೆಯಲ್ಲಿ ಒಂದು ತಟ್ಟೆ ರೆಡಿ ಮಾಡೋದು, ಒಂದು ಲೋಟ ರೆಡಿ ಮಾಡೋದು, ಇವತ್ತಿನ ವಸ್ತುಗಳು ರೆಡಿ ಮಾಡೋದು, ಇವತ್ತು ಪ್ರತಿ ಮನೆಗೂ ಸೇರ್ಬೇಕು. ಚಿಂತಾಮಣಿ ಒಂದು ಅಭಿವೃದ್ಧಿ ಪಥದತ್ರ ನಡೀಬೇಕು. ಚಿಂತಾಮಣಿ ಒಂದು ಟೂರಿಸಂ ಇಲಾಖೆ ಆಗ್ಬೇಕು. ಚಿಂತಾಮಣಿಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು, ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಆಗಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅನ್ನೋ ಒಂದು ಗುರಿ ಹಾಕೊಂಡು ನಾನು ಈ ಚಿಂತಾಮಣಿಯಲ್ಲಿ ಕೆಲಸ ಮಾಡಲು ಬಂದೆ. ಚಿಂತಾಮಣಿ ನನಗೆ ಒಂದು ಸಲ ಅವಕಾಶ ನೀವು ಕೊಟ್ಟಾಗ ಈ ಚಿಂತಾಮಣಿ ಅಭಿವೃದ್ಧಿ ಹೆಂಗಿರುತ್ತೆ, ಕೈಗಾರಿಕೆಗಳಲ್ಲಿ ಮಕ್ಕಳಿಗೆ ಪ್ರತಿಯೊಬ್ಬ ನಿರುದ್ಯೋಗಿ, ಪ್ರತಿಯೊಬ್ಬ ಊರಲ್ಲಿ ಕೆಲಸ ಸೇರೋನಿಗೆ ಕೆಲಸ ಕೊಡೋದಂಕ ಹೋರಾಟ ಮಾಡಬೇಕು ಅನ್ನೋದು ನನ್ನ ಗುರಿ. ಯಾಕಪ್ಪ ಹೇಳ್ತೀನಿ ಅಂದ್ರೆ, ಆ ತಾಯಿ ಮನೆಯಲ್ಲಿ ತನ್ನ ಮಗನ ಏನ್ ಮಾಡ್ತಾವನೆ, ತನ್ನ ಏನ್ ಕೆಲ್ಸಕ್ಕೆ ಹೋಗ್ತಾವನೆ, ಅಷ್ಟು ವರ್ಷ ಸಾಕಿರ್ತಾಳೆ, 25 ವರ್ಷ. ನಿನ್ ಮಗ ಉದ್ಯೋಗ ಏನ್ ಮಾಡ್ತಾವನೆ, ಏನ್ ಸಂಪಾದನೆ ಮಾಡ್ತಾವನೆ ಅಂತ ಯಾರನ್ನ ಕೇಳಿದಾಗ ಅದು ಎಷ್ಟು ನೋವಾಗ್ತದೆ ಹೇಳಕ್ಕಾಗಲ್ಲ. ಅದೇ ಒಂದೊಂದು 10,000 20,000 ಒಂದು ಫ್ಯಾಕ್ಟ್ರಿ ಗೊತ್ತಾಗಲಿ, ನನ್ನ ಮಗ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಬೆಳಗ್ಗೆ ಹೋಗ್ತಾನೆ ಬರ್ತಾನೆ, ಆ ದಿಮಾಕೆ ಬೇರೆ ಇರ್ತದೆ. ಯಾಕಂದ್ರೆ ಇದು ಎಲ್ಲಾರು ಈ ಬಡತನದಲ್ಲಿ ಬಂದಾಗ ಏನು ಅನ್ನೋ ಕಷ್ಟ ನನಗೆ ಚೆನ್ನಾಗಿ ಅರಿವಿದೆ. ನಮ್ಮ ತಾಯಿಯವರು, ನಾವು 4 ಜನ ಮಕ್ಕಳು ಸಂಪಾದನೆ ಮಾಡ್ತಾ ಇದ್ರೆ, ಏನನ್ನ ಒಂದು ಕೆಲಸ ಮಾಡ್ತಾ ಇದ್ರೆ ಅವ್ರ ಮಗದಲ್ಲಿ ಎಷ್ಟು ಖುಷಿ ಇರ್ತದೆ ಅನ್ನೋದು. 75 ವರ್ಷ ಇವತ್ತು ಆಳ್ವಿಕೆ ನಡೆಸಿದಂಥವ್ರು, ಇವತ್ತು ರಸ್ತೆಗಳು ಸರಿಯಾಗಿಲ್ಲ, ರೈತನ ಜೀವನಗಳು ಸರಿಯಾಗಿಲ್ಲ, ಒಳ್ಳೆ ಮಾರ್ಗದರ್ಶನಗಳು ಇಲ್ಲ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ಗಳು ಕೊಡೋದ್ರಲ್ಲಿ ಮಕ್ಕಳಲ್ಲಿ ಚೈತನ್ಯ ಕಳಿಸ್ಬೇಕು, ಈ ಮಕ್ಕಳಲ್ಲಿ ಈ ಒಂದು ಉರ್ದುಂಬಿಸ್ಬೇಕು, ಏನ್ ಮಾಡಬೇಕು ಅಂತ ಅನ್ನೋ ಒಂದು ಭಾವನೆಗಳಿಲ್ಲ. ಇನ್ಫ್ರಾಸ್ಟ್ರಕ್ಚರ್ಗಳು ತಂದು ಯಾವ ತರ ಮಾಡಬೇಕು, ಸರ್ಕಾರ ಏನು ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಬಿಟ್ಟು ಏನು ರಸ್ತೆ ರೋಡ್ಗಳು ಅಂತ, ರೋಡ್ಗಳು ನ್ಯಾಯವಾಗಿತ್ತು, ಆ ಕಾಮಗಾರಿಕೆ ಎಲ್ಲೂ ಗುಣಮಟ್ಟದ ಕಾಮಗಾರಿಕೆ ಇಲ್ಲ. ಆದ್ರಿಂದ ಇವತ್ತು ನಾವು ಕೃಷ್ಣಾರೆಡ್ಡಿ ಅವರು ಹಾಕೊಟ್ಟಂತ ಹಾದಿಯಲ್ಲಿ ಅವರು 2 ಸಲ MLA ಆಗಿ 8 ಪೋರ್ಟ್ಫೋಲಿಯೋನಲ್ಲಿ ಮಿನಿಸ್ಟರ್ ಆಗಿದ್ದಂಥವ್ರು, ಸಮಾಜ ಕಲ್ಯಾಣ ಇಲಾಖೆನ ಬರೆಸಿದಂಥವ್ರು, ಗಂಗಾ ಕಲ್ಯಾಣ ಯೋಜನೆ ತಂದಂಥವ್ರು, ಅವತ್ತಿನ ದಿವಸ 14,000 ಕೋಟಿ ಖರ್ಚು ಹೆಂಗ್ ಮಾಡ್ತೀರಿ ಅಂತ ಹೇಳಿದಾಗ ಅವರು ಪ್ರತಿ ಮನೆ ಗಂಗಾ ಕಲ್ಯಾಣ, ಪ್ರತಿ ಬಡವನಿಗೂ ಮನೆ ಬೇಕು ಅಂತೇಳಿ ಮನೆ ಕೊಟ್ಟಾಗ ದುಡ್ಡೇ ಖಾಲಿ ಆಗೋಯ್ತು. ಆ ಮಕ್ಕಳು SLC ಆಗ್ತಾನೆ, ಅವರಿಗೆ ಎಲ್ಲಿ ಕಾಲೇಜಲ್ಲಿ ಸೀಟ್ ಬೇಕು, ಎಲ್ಲಿ ಹಾಸ್ಟೆಲ್ ಸೀಟ್ ಬೇಕು, ಅವ್ರು ಯಾವ ತರ ಓದಬೇಕು. ಇವತ್ತು ಯಾಕೆ ಅಂದ್ರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಲಾಯರ್ಗಳ ಫ್ಯಾಕ್ಟ್ರಿನೇ ಅಂತ ಹೇಳ್ಬೋದು. ಕೊಡುಗೆ ಕೊಟ್ಟಂತ ಒಳ್ಳೆ ವಿದ್ಯಾವಂತರು, ಒಳ್ಳೆ ಜಡ್ಜ್ಗಳು, ಒಳ್ಳೆ ಮೇಧಾವಿಗಳಿರೋ ತಗೊಂಡು ಮೇಧಾವಿಗಳನ್ನ ಅವನ್ನೆಲ್ಲ ಒಂದು ಅವ್ರ ಗಮನಕ್ಕೆ ತಗೊಂಡ್ಬಂದು ನಾವೇನ್ ಮಾಡ್ಬೇಕು, ಜನಪ್ರತಿನಿಧಿಗಳು ಈ ಚಿಂತಾಮಣಿ ಡೆವಲಪ್ಮೆಂಟ್ ಮಾಡ್ಬೇಕು. ಎಷ್ಟು ಇಂಜಿನಿಯರ್ಗಳಿದ್ದೀರಿ, ಎಷ್ಟು ಡಾಕ್ಟರ್ಗಳಿದ್ದೀರಿ, ಎಷ್ಟು ಲಾಯರ್ಗಳಿದ್ದೀರಿ, ಅವ್ರನ್ನೆಲ್ಲ ಜೊತೆಗೆ ಸಂವಾದ ಮಾಡಿ ಯಾವ ತರ ಮಾಡ್ಬೇಕು ಅಂತೇಳಿ ತಗೊಂಡೋಗ್ಬೇಕು, ದಿಕ್ಕು ಬದಲಾಯಿಸ್ಬೇಕು. MLA ಆದ್ರೆ ನಾನು ಒಬ್ಬನೇ MLA ಅಲ್ಲ, ಎಲ್ಲಾರು MLA, ಎಲ್ಲಾರು ಮತ ಕೊಟ್ಟು ಗೆಲ್ಸಿದ್ರೆ MLA. ನನಗೆಷ್ಟು ಜ್ಞಾನ ಇರ್ತದೆ, ನನಗೊಂದು ಸ್ವಲ್ಪ ಜ್ಞಾನ ಇರ್ತದೆ. ಎಲ್ಲಾರನ್ನೂ ಬೆರೆಸ್ಕೊಂಡಾಗ 100% ಜ್ಞಾನೋದಯ ಬರುತ್ತದೆ. ಆ ಜ್ಞಾನೋದಯವಾಗಿ ನಡ್ರಿ ಅಂತ ಸಲಹೆ ಕೇಳಿದ್ರೆ ಮಾತ್ರ ಸಲಹೆ ಸಿಗುತ್ತೆ. ಮಾಡ್ಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದಾಗ ಎಷ್ಟು ಜನ ಗಾರೆ ಕೆಲಸದವ್ರು ಮಾಡ್ತಾರೆ, ಓನರ್, ಪೇಂಟ್ ಕೆಲಸದವರು, ಲೈಟ್ ಕೆಲಸದವರು, ಎಷ್ಟು ಒಂದು 7-8 ಕಾಮಗಾರಿಕೆಗಳಲ್ಲಿ 200 ಜನ ಕೆಲಸ ಮಾಡ್ತಾರೆ. ಓನರ್ ಬರ್ಬೋದಾಗಿರ್ತದೆ. ಎಲ್ಲಾರನ್ನೂ ವಿಶ್ವಾಸಕ್ಕೆ ಭಾವನೆಗಳು ತಗೊಂಡು ಮಕ್ಕಳಲ್ಲಿ ಇರುವಂತ ಪ್ರತಿಭೆಗಳನ್ನ ಅವ್ರನ್ನು ಡಿಗ್ರಿ ಕಾಲೇಜುಗಳಲ್ಲಿ ಸಂವಾದ ಮಾಡಿ ಈ ಚಿಂತಾಮಣಿ ಅಭಿವೃದ್ಧಿಗೆ ಒಂದು ಇದು ಮಾಡೋಣ. ಹಳ್ಳಿಯಲ್ಲೂ ನಗುಮುಖ ನೋಡೋಣ, ಯಾವ ತರ ನಾವು ಮಾಡಬೇಕು ಅನ್ನೋ ಅಭಿವೃದ್ಧಿನ
ತಗೊಂಡೋಗೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನಾನು ಹೇಳೋದಿಷ್ಟೇನಪ್ಪ, ನಾವು ಕಷ್ಟದಲ್ಲಿ ಬಂದಿದ್ದೀರಿ. ಕಷ್ಟ ಪ್ರತಿ ಮನೆಯಲ್ಲೂ ಇರ್ತದೆ. ನಮ್ಮ ಹರಿರು ಸೇವೆ, ಆ ಮನೆಗೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀರಿ ಅನ್ನೋದು ಒಂದು ಮನೆಯಲ್ಲಿ ಗುರ್ಸ್ಕೊಬೇಕು. JDS ಪಾರ್ಟಿ ಒಳ್ಳೆ ಪಾರ್ಟಿನೇ, ಅದರಲ್ಲಿ ಇರೋಕ್ಕೆ ನಾಸನ ಸರಿಯಿಲ್ಲ. ಅದಕ್ಕೆ ನಾವು ಪಾರ್ಟಿ ಬಿಟ್ಟು ಬಂದಿಟ್ಟು ಗೋಪೇಣ್ ಎರಡು ಪಾರ್ಟಿಯವರು ಇದ್ದೀವಿ ಇಲ್ಲಿ. ಎರಡು ಪಾರ್ಟಿ ಅಂದ್ರೆ ಕಾಂಗ್ರೆಸ್ JDS ಒಟ್ಟಾಗಿ ಎರಡು ಪಾರ್ಟಿ ಸೇರ್ತಾ ಇದ್ದೀವಿ. ಕಾಂಗ್ರೆಸ್ ಒಳ್ಳೇದೇ, ಅದರಲ್ಲಿರೋಕ್ಕೆ ನಾಸನ ಸರಿಯಲ್ಲ ಅಂತ ನಾವು ಬಿಟ್ಟು ಪಾರ್ಟಿ ಬಿಟ್ಟು ಬಂದು ಗೋಪೇಣ್ ರೆಡಿ ಆಗಿದ್ದೀವಿ.